Hello all, welcome to our channel Chitra Charche. Here is our non-spoiler review of the film UI starring Upendra, Reshma Nanaya, Ravi Shankar, which is written and directed by also ಉಪೇಂದ್ರ. ಇನ್ನು ಮೂವಿ ಹೇಗಿದೆ ಅಂತ ಒಂದು ಲೈನ್ನಲ್ಲಿ ಹೇಳಬೇಕು ಅಂದರೆ ನನಗೆ ಈ ಮೂವಿ ಬ್ರಿಲಿಯಂಟ್ ಆಗಿತ್ತು. ಕಾನ್ಸೆಪ್ಟ್ ವೈಸ್ ವಿಜುವಲಿ ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ಸ್ ಇದ್ದಾವೆ. ಇನ್ನು ಈ ಮೂವಿನ ರಿಯಲ್ ಸ್ಟಾರ್ ಉಪೇಂದ್ರ ಅವರು 10 ವರ್ಷದ ನಂತರ ಈ ಮೂವಿನ ಡೈರೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಇಟ್ಸ್ ಎ ಹಾಲ್ ಮಾರ್ಕ್ ರಿಯಲ್ ಸ್ಟಾರ್ ಅಲ್ಲ, ಕನ್ನಡ ಇಂಡಸ್ಟ್ರಿಯ ಪಾತ್ ಬ್ರೇಕಿಂಗ್ ಡೈರೆಕ್ಟರ್ ಆದ ಉಪೇಂದ್ರ ಅವರ ಸಿನಿಮಾ. ಆ್ಯಂಡ್ ಅವರ ಎಲ್ಲ ರೆವಲ್ಯೂಷನರಿ ಮೂವೀಸ್ ಥರ ಈ ಮೂವಿನೂ ಬಹಳ ಲೇಯರ್ಡ್ ಆಗಿದೆ. ಅಂದರೆ ಮೂವಿಲಿ ಒಂದೊಂದು ಸೀಕ್ವೆನ್ಸ್ ತನ್ನದೇ ಆದ ಒಂದು ಯೂನಿಕ್ ಜಡ್ಜ್ಮೆಂಟ್ ಹೊಂದಿರುತ್ತೆ ನಮ್ಮ ಸಮಾಜದ ಪರ. ಆ್ಯಂಡ್ ಅದರಲ್ಲೂ ಒಂದೊಂದು ಸೀನ್ಗೆ ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೂವಿ ಸ್ಟಾರ್ಟಿಂಗ್ನ 10-15 ನಿಮಿಷ ಅವರು ಆಟ ಆಡಿಸ್ತಾರೆ ನಮ್ಮನ್ನು. ಹಾಗೆ ನಮಗೆ ಮೂವಿನ ಸ್ಟಾರ್ಟಿಂಗ್ನಲ್ಲೇ ಉಳಿದ 2 ಗಂಟೆಗಳ ಮೂವಿಗೆ ಕ್ಯೂರಿಯಾಸಿಟಿನ ಹುಟ್ಟಿಸ್ತಾರೆ. ಆ್ಯಂಡ್ ಉಪ್ಪಿ ಅವರ ಕ್ರಿಯೇಟಿವಿಟಿನ ನಾವು ಸ್ಕ್ರೀನ್ ಮೇಲೆ ನೋಡ್ತಾನೇ ಇರ್ತೀವಿ. ಇನ್ನು ಮೂವಿ ಪ್ಲಾಟ್ನವರು ಟೀಸರ್ ಆ್ಯಂಡ್ ಟ್ರೈಲರ್ಸ್ನಲ್ಲೂ ಎಲ್ಲೂ ಬಿಟ್ಕೊಟ್ಟಿಲ್ಲ, ಹಾಗೆ ನಾನು ಹೇಳಿ ಅದನ್ನು ಸ್ಪಾಯ್ಲ್ ಮಾಡಲ್ಲ. ಇನ್ನು ಮೂವಿ ಫಸ್ಟ್ ಹಾಫ್ ಅಂತೂ ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಆ್ಯಂಡ್ ಫೇಸಿಂಗ್ ಅಂತೂ ತುಂಬ ಫಾಸ್ಟ್ ಆಗಿದೆ. ಆ್ಯಂಡ್ ಉಪೇಂದ್ರ ಅವರ 2 ಇಂಟ್ರೊಡಕ್ಷನ್ ಇರ್ತವೆ ಮೂವಿಲಿ. ಆ 2 ಇಂಟ್ರೊಡಕ್ಷನ್ ಚೆನ್ನಾಗಿತ್ತು. ಆ್ಯಂಡ್ ರೇನ್ ಫೈಟ್ ಸೀಕ್ವೆನ್ಸ್ನ ಭಾಳ ಚೆನ್ನಾಗಿ ಕೊರಿಯೋಗ್ರಾಫ್ಡ್ ಆ್ಯಂಡ್ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿಂದ ಅವರ ಟ್ವಿಸ್ಟ್ಸ್ ಆಗಲಿ ಸೀಕ್ವೆನ್ಸಸ್ ಆಗಲಿ ಚೆನ್ನಾಗಿದ್ದು. ಇಂಟರ್ವಲ್ ವಾಸ್ ಗುಡ್. ಇನ್ನು ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಡ್ರ್ಯಾಗ್ ಆಗ್ತಿದೆ ಅಂತ ಅನ್ನಿಸ್ತು ಅಷ್ಟೇ. ಇನ್ನು ಮೂವಿ ಎಂಡಿಂಗ್, ಮ್ಯಾನ್, ಮೂವಿ ಯಾವಾಗ ಮುಗಿಯುತ್ತೋ ಗೊತ್ತಾಗೋದಿಲ್ಲ. ಆ್ಯಂಡ್ ಉಪ್ಪಿ ಅವರು ಈ ಮೂವಿಯಿಂದ ನಮ್ಮನ್ನು ನಮಗೆ ತೋರಿಸಿ ಆ್ಯಂಡ್ ಲಾಸ್ಟ್ನಲ್ಲಿ ಸ್ವಲ್ಪ ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಈ ಮೂವಿಯಿಂದ ನನಗೆ ಒಂದು ಮೇನ್ ಕಂಪ್ಲೇಂಟ್ ಏನಂದರೆ, ಇವರು ವಾರ್ನರ್ ಕಟ್ನ ರಿಲೀಸ್ ಮಾಡಬಾರ್ದಾಗಿ. ಯಾಕಂದರೆ ಮೂವಿಲಿ ಆ ಸೀಕ್ವೆನ್ಸ್ನ ನಾವು ನೋಡಬೇಕಾದ್ರೆ ಏನು ನಮ್ಮನ್ನು ಎಕ್ಸೈಟ್ ಮಾಡಲ್ಲ. ಓವರ್ ಆಲ್ ಮೂವಿ ನನಗಂತೂ ಇಷ್ಟ ಆಯಿತು. ಇನ್ನು ಸಿನಿಮಾದ ಸಂಗೀತಗಾರರಾದ ಅಜನೀಶ್ ಲೋಕನಾಥ್ ಅವರ ಸ್ಕೋರ್ ಆ್ಯಂಡ್ ಸಾಂಗ್ಸ್ ತುಂಬ ಇಂಪ್ರೆಸಿವ್ ಆಗಿದ್ವು. ಬಟ್ ಕೆಲವು ಕಡೆ BGM ಭಾಳ ಲೌಡಾಗಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಈ ಸಿನಿಮಾದ ಸಿನಿಮಾಟೋಗ್ರಾಫರ್ ಆದ HC ವೇಣುಗೋಪಾಲ್ ಅವರ ವಿಜುವಲ್ಸ್ ಕೆಲವು ಕಡೆ ಎಕ್ಸ್ಟ್ರಾರ್ಡಿನರಿ ಆಗಿತ್ತು, ಇನ್ನು ಕೆಲವು ಚೆನ್ನಾಗಿದ್ವು ಅಷ್ಟೆ. ಹಾಗೆ ಈ ಮೂವಿಯ ಆ್ಯಕ್ಟರ್ಸ್ ವಿಷಯಕ್ಕೆ ಬಂದರೆ, ರಿಯಲ್ ಸ್ಟಾರ್ ಉಪೇಂದ್ರ ಅವರು ತಮ್ಮ ಡ್ಯುವೆಲ್ ರೋಲಿಂದ ಮೂವಿಗೆ ಒಂದು ಚಾಮ್ನ ತಂದಿದ್ದಾರೆ. ಆ್ಯಂಡ್ ರವಿಶಂಕರ್ ಅವರ ಆ್ಯಕ್ಟಿಂಗ್ ಆನ್ ಪಾಯಿಂಟ್ ಇದೆ ಈ ಮೂವಿಲಿ. ಇನ್ನು ಸಾಧು ಕೋಕಿಲ, ಕಾಕ್ರೋಚ್ ಸುದಿ ಆಲ್ಮೋಸ್ಟ್ ಎಲ್ಲರೂ ಅವರವರ ಪಾತ್ರಕ್ಕೆ ನ್ಯಾಯ ಮಾಡಿದ್ದಾರೆ ಅಂತ ಅನ್ನಿಸ್ತು. ಹಾಗೆ ಹೀರೋಯಿನ್ ರೇಷ್ಮಾ ನನಯ್ಯ ಅವರ ಕ್ಯಾರೆಕ್ಟರ್ ಈ ಮೂವಿಗೆ ಅನ್ನೆಸೆಸರಿ ಆಗಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಮೂವಿಗೆ ಏನು ಕಾಂಟ್ರಿಬ್ಯೂಟ್ ಮಾಡಲ್ಲ. ಏನೋ ಯಾರಿಗೊತ್ತು, ಉಪ್ಪಿ ಅವರು ಅದಕ್ಕೂ ಒಂದು ಅರ್ಥ ಇಟ್ಟಿರ್ಬೋದು, ನನಗೆ ಅರ್ಥ ಆಗದೇನೂ ಇರ್ಬೋದು. ಇನ್ನು ಫೈನಲಿ ರೈಟರ್ ಆ್ಯಂಡ್ ಡೈರೆಕ್ಟರ್ ಉಪೇಂದ್ರ ಅವರ ವಿಷಯಕ್ಕೆ ಬಂದರೆ, ಇಟ್ಸ್ ಎ ಹಾಲ್ ಮಾರ್ಕ್ ಉಪೇಂದ್ರ ಫಿಲ್ಮ್. ಭಾಳ ಲೇಯರ್ಡ್ ಆಗಿರೋದು ಆ್ಯಂಡ್ ಸೈಕಾಲಜಿಕಲ್ ಆ್ಯಂಡ್ ನಮ್ಮ ನಿಜ ಜೀವನದಲ್ಲಿ ನಡೆಯೋ ಕೆಲವು ಸಾಮಾಜಿಕ ಘಟನೆಗಳ ಮೇಲೆ ಅವರು ತಗೊಂಡಿರೋ ಟೇಕ್ ಆ್ಯಂಡ್ ಒಂದು ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಸೆಟೈರ್ ಆಗಿ ಈ ಮೂವಿನ ಪ್ರೆಸೆಂಟ್ ಮಾಡಿದ್ದಾರೆ. ಈ ಮೂವಿನ ನೀವು ಖಂಡಿತವಾಗಿ ನೋಡಲೇಬೇಕು. ಯಾಕಂದರೆ ಈ ಮೂವಿ ನಮಗೆ ಕೊಡೋ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬಿಲ್ಡ್ ಮಾಡೋ ಪರ್ಸ್ಪೆಕ್ಟಿವ್ನ ನೀವೇ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೈನಿಂಗ್ ಆಫ್ ಟೀಮ್ ಚಿತ್ರ ಚರ್ಚೆ. ಸಾಯೋನಾರ.